ನೋಡಿ, ಇವತ್ತು ಶಿವಾಜಿ ಮಹಾರಾಜ್ ಛಾವಾ ಸಿನಿಮಾ ಬಿಡುಗಡೆ ಆದ ಬಳಿಕ ಸಾಕಷ್ಟು ಚರ್ಚೆ ಆಗ್ತಾ ಇದೆ ದೇಶದಲ್ಲಿ. ಸೊ ಈಗ ಮತ್ತೊಂದು ಸುತ್ತಿನ ಚರ್ಚೆಗೆ ಕಾರಣವಾಗಿರುವಂತದ್ದು ಇದೇ ಶಿವಾಜಿ ಮಹಾರಾಜ್ ಅಂದ್ರೆ ಸಾಕು, ಇವರು ಮರಾಠಿಗ ಕನ್ನಡಿಗ ಅನ್ನೋದಕ್ಕಿಂತ ಹೆಚ್ಚಾಗಿ ಎಸ್ಟಾಬ್ಲಿಷ್ ಆಗಿದ್ದು ಹಿಂದೂ ಸಮಾಜದ ಅಧಿನಾಯಕನಾಗಿ, ಹಿಂದೂ ಹೃದಯ ಸಿಂಹಾಸನ ಏರಿದ ವೀರನಾಗಿ. ಭಾಷಾ ರೋಷಾಗ್ನಿ ನಡುವೆ ಶಿವಾಜಿ ರನ್ನ ಒಂದು ಭಾಷೆ ರಾಜ್ಯಕ್ಕೆ ಸೀಮಿತವಾಗಿಸುವ ಪ್ರಯತ್ನದ ಮಧ್ಯೆ ಹಿಂದೂ ಹುಲಿ ಶಿವಾಜಿಯನ್ನಾಗಿ ಬಿಂಬಿಸೋಕೆ ಹೊರಟಿದ್ದು ಚಿತ್ರ ನಿರ್ದೇಶಕ ರಿಷಬ್ ಶೆಟ್ಟಿ. ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಕೇಸರಿ ಹುಲಿ ಶಿವಾಜಿ ಚಿತ್ರಕ್ಕೆ ರಿಷಬ್ ಶೆಟ್ಟಿ ಸಜ್ಜು. ಛತ್ರಪತಿ ಶಿವಾಜಿ ಹೆಸರನ್ನ ಕೇಳದವರಿಲ್ಲ. ಹಿಂದುತ್ವದ ರಕ್ಷಕ ಅಂತಾನೆ ಇತಿಹಾಸ ಪುಟಗಳಲ್ಲಿ ಸೇರಿ ಹೋಗಿರೋ ಶಿವಾಜಿ ಮಹಾರಾಜ್ ಅಂದ್ರೆ ಇಡೀ ದೇಶದಲ್ಲಿ ಹಿಂದೂಗಳಿಗೆ ಹೆಮ್ಮೆ. ಹಿಂದುವಿ ಸಮಾಜಕ್ಕಾಗಿ ಮುಷ್ಟಿ ಬಿಗಿಗೊಳಿಸಿ ಹೋರಾಡಿದ ಛತ್ರಪತಿ ಶಿವಾಜಿ ನಿಜಕ್ಕೂ ಇಡೀ ದೇಶದಲ್ಲಿ ಸ್ಮರಣಾರ್ಹ. ಅಷ್ಟಕ್ಕೂ ಇಲ್ಲಿ ಶಿವಾಜಿ ಈಗ ಮುನ್ನೆಲೆಗೆ ಬರೋಕೆ ಕಾರಣ ರಿಷಬ್ ಶೆಟ್ಟಿ ರಿಲೀಸ್ ಮಾಡಿದ ಪೋಸ್ಟರ್. ಹೊಸ ಸಿನಿಮಾ ಶಿವಾಜಿ ಚಿತ್ರದ ಪೋಸ್ಟರ್ ರಿಲೀಸ್ ಬೆನ್ನಲ್ಲೇ ಈ ಬಗ್ಗೆ ಟೀಕೆಗಳು ಕೇಳಿಬಂದಿವೆ. ಹಿಂದೂ ಸಮಾಜದ ರಕ್ಷಕ ಶಿವಾಜಿ ಭಾಷಾಲೇಪ ಹಚ್ಚಿದ ಕೆಲವರು ಚಿತ್ರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದೂ ಇದೆ. ಆದರೆ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಟ ರಿಷಬ್ ಶೆಟ್ಟಿ ಇಲ್ಲಿ ಸಿನಿಮಾ ಮಾಡ ಹೊರಟಿದ್ದು ಮರಾಠಿ ಮಹಾರಾಜ ಶಿವಾಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೂ ಹೃದಯ ಜಲದಂಕ ಮಲ್ಲ ವೀರಾದಿ ವೀರ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನೋ ಲೆಕ್ಕದಲ್ಲಿ. ಹಾಗೆ ನೋಡಿದ್ರೆ ಶಿವಾಜಿ ಮಹಾರಾಜ್ ಆಳ್ವಿಕೆ ನಡೆಸಿದ 16ನೇ ಶತಮಾನದಲ್ಲಿ ಈಗಿನ ಕರ್ನಾಟಕ ಒಳಗೊಂಡಂತೆ ಪಶ್ಚಿಮ ಹಾಗೂ ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸಿದ್ದು ಬಿಜಾಪುರ ಆದಿಲ್ ಶಾ ಮೊಘಲರು. ಆದರೆ ಚಿಕ್ಕ ವಯಸ್ಸಿನಲ್ಲೇ ಯುದ್ಧ ಶಿಕ್ಷಣ ಸೇನಾ ಕಲೆ ಕರಗತ ಮಾಡಿಕೊಂಡ ಶಿವಾಜಿ ಆಮೇಲೆ ಏರ ಹೊರಟಿದ್ದು ಒಂದೊಂದೇ ವಿಜಯದ ಮೆಟ್ಟಿಲನ್ನ. ಆದಿಲ್ ಶಾಹಿಂದ ಹಿಡಿದು ಮೊಘಲರ ತನಕ ಆಗ ಪ್ರಾಬಲ್ಯ ಮೆರೆದಿದ್ದ ಅಟ್ಟಹಾಸಗೈಯುತ್ತಿದ್ದ ಸುಲ್ತಾನರನ್ನ ಮಕಾಡೆ ಮಲಗಿಸಿದ್ದು ಇದೇ ಶಿವಾಜಿ. ಆಗ ಸುಲ್ತಾನರ ರಣಕೇಕೆ ವಿಕೃತಿಗಳಿಂದ ಹಿಂದೂಗಳ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದು ಇದೇ ಶಿವಾಜಿ. ಹಿಂದೂಗಳನ್ನ ರಕ್ಷಣೆ ಮಾಡೋಕೆ ಮಾತೆ ಭವಾನಿಯಿಂದಲೇ ಖಡ್ಗ ಪಡೆದ ಬಗ್ಗೆ ಕಥೆಯೊಂದು ಚಾಲ್ತಿಯಲ್ಲಿದೆ. ಆಗ ಸುಲ್ತಾನರ ದಾಳಿಗಳಿಂದ ಅನೇಕ ಹಿಂದೂ ದೇವಸ್ಥಾನಗಳನ್ನ ರಕ್ಷಿಸಿದ್ದು ಶಿವಾಜಿ. ಅಲ್ಲದೆ 16, 17ನೇ ಶತಮಾನದಲ್ಲಿ ದೇವಸ್ಥಾನಗಳ ಪುನರ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ ಶಿವಾಜಿ ಕಾಶಿ ವಿಶ್ವನಾಥ ದೇವಸ್ಥಾನ ರಕ್ಷಣೆಯಲ್ಲೂ ಪಾತ್ರ ವಹಿಸಿದ್ದ ಬಗ್ಗೆ ಉಲ್ಲೇಖ ಇದೆ. ಆಗಿನ ಮೊಘಲರು ದೇವಸ್ಥಾನಗಳನ್ನ ಕೆಡವುತ್ತಾ ಬಂದ್ರೆ ಅವುಗಳನ್ನ ಮತ್ತೆ ನಿರ್ಮಿಸ ಹೊರಟಿದ್ದು ಶಿವಾಜಿ ಮಹಾರಾಜ್. ಹೀಗೆ ಆಗಿನ ಕಾಲದಲ್ಲಿ ಹಿಂದೂ ಧರ್ಮದ ಸಂರಕ್ಷಣೆಗೆ ಪಣ ತೊಟ್ಟಿದ್ದ ಶಿವಾಜಿ ಬಗ್ಗೆ ಇವತ್ತಿಗೂ ಕೂಡ ಹಿಂದೂಗಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಇದೆ. ಈ ಕಾರಣದಿಂದಲೇ ಏನೋ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಶಿವಾಜಿ ಕಥೆಯನ್ನ ತೆರೆ ಮೇಲೆ ತರ ಹೊರಟಿದ್ದು ಶಿವಾಜಿಯನ್ನ ಯಾವುದೇ ಪ್ರಾಂತ್ಯ ಭಾಷೆಗೆ ಸೀಮಿತಗೊಳಿಸದೆ ಇಡೀ ಹಿಂದೂ ಸಮಾಜದ ಅಸ್ಮಿತೆಯನ್ನಾಗಿ ಬಿಂಬಿಸೋಕೆ ಮುಂದಾಗಿದ್ದಾರೆ ರಿಷಬ್ ಶೆಟ್ಟಿ. ಹಿಂದೂಗಳ ಹೃದಯ ಸಿಂಹಾಸನ ಗೆದ್ದ ಶಿವಾಜಿ ಯಾವತ್ತಿಗೂ ಕೂಡ ಸ್ಫೂರ್ತಿದಾಯಕ ನಾಯಕ ಅನ್ನೋದನ್ನ ಪ್ರಚುರಪಡಿಸುವ ಉದ್ದೇಶ ಬಹುಶಃ ರಿಷಬ್ ಶೆಟ್ಟಿಗಿರಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬೆಂಗಳೂರಿಗೂ ಕೂಡ ಶಿವಾಜಿ ಮಹಾರಾಜ್ಗೆ ಒಂದು ಲಿಂಕ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜ್ ಕೇಸರಿ ಹುಲಿ ಚಿತ್ರಕ್ಕೆ ಕೇಸರಿ ಹುಲಿ ಶಿವಾಜಿ ಚಿತ್ರಕ್ಕೆ ರಿಷಬ್ ಶೆಟ್ಟಿ ಅವರು ಸಜ್ಜಾಗಿದ್ದಾರೆ. ನೋಡಿ, ಅವರ ಹೆಸರನ್ನ ಕೇಳಿದವರಿಲ್ಲ. ಹಿಂದುತ್ವದ ರಕ್ಷಕ ಅಂತಾನೆ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿರುವಂತಹ ಶಿವಾಜಿ ಮಹಾರಾಜ್ ಅಂದ್ರೆ ಇಡೀ ದೇಶದಲ್ಲಿ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಹೆಮ್ಮೆ ಇದ್ದೇ ಇದೆ. ನೋಡಿ, ಇವತ್ತು ಭಾಷೆಗಳನ್ನ ಉಳಿಸುವ ವಿಚಾರವಾಗಿರ್ಬೋದು, ನೂರಾರು ದೇವಸ್ಥಾನಗಳ ರಕ್ಷಣೆ ಆಗಿರ್ಬೋದು, ಅಥವಾ ನಮ್ಮ ವಿಚಾರವಾಗಿ ಹಿಂದುತ್ವದ ಪುನರ್ ನಿರ್ಮಾಣದ ವಿಚಾರವಾಗಿ ಆಗಿರ್ಬೋದು, ಸಾಕಷ್ಟು ಮುನ್ನಡೆಯನ್ನ ಬರೆದಿದ್ದು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದು ಇದೇ ಶಿವಾಜಿ ಮಹಾರಾಜ್ ಅವರು. ಈಗೇನು ನೀವು ನೋಡ್ತಾ ಇದ್ದೀರಾ ಅದು ರಿಷಬ್ ಶೆಟ್ಟಿ ಅವರ ಒಂದು ಫೋಟೋ ರಿಲೀಸ್ ಆಗಿದೆ. ಆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ವೇಳೆ ಈ ಸಿನಿಮಾ ರಿಲೀಸ್ ಆದ್ರೆ ರಿಷಬ್ ಶೆಟ್ಟಿ ಅವರ ಈಗಿರುವಂತಹ ಒಂದು ಸ್ಟಾರ್ಡಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ.
ನೋಡಿ, ಇವತ್ತು ಶಿವಾಜಿ ಮಹಾರಾಜ್ ಛಾವಾ ಸಿನಿಮಾ ಬಿಡುಗಡೆ ಆದ ಬಳಿಕ ಸಾಕಷ್ಟು ಚರ್ಚೆ ಆಗ್ತಾ ಇದೆ ದೇಶದಲ್ಲಿ. ಸೊ ಈಗ ಮತ್ತೊಂದು ಸುತ್ತಿನ ಚರ್ಚೆಗೆ ಕಾರಣವಾಗಿರುವಂತದ್ದು ಇದೇ ಶಿವಾಜಿ ಮಹಾರಾಜ್ ಅಂದ್ರೆ ಸಾಕು, ಇವರು ಮರಾಠಿಗ ಕನ್ನಡಿಗ ಅನ್ನೋದಕ್ಕಿಂತ ಹೆಚ್ಚಾಗಿ ಎಸ್ಟಾಬ್ಲಿಷ್ ಆಗಿದ್ದು ಹಿಂದೂ ಸಮಾಜದ ಅಧಿನಾಯಕನಾಗಿ, ಹಿಂದೂ ಹೃದಯ ಸಿಂಹಾಸನ ಏರಿದ ವೀರನಾಗಿ. ಭಾಷಾ ರೋಷಾಗ್ನಿ ನಡುವೆ ಶಿವಾಜಿ ರನ್ನ ಒಂದು ಭಾಷೆ ರಾಜ್ಯಕ್ಕೆ ಸೀಮಿತವಾಗಿಸುವ ಪ್ರಯತ್ನದ ಮಧ್ಯೆ ಹಿಂದೂ ಹುಲಿ ಶಿವಾಜಿಯನ್ನಾಗಿ ಬಿಂಬಿಸೋಕೆ ಹೊರಟಿದ್ದು ಚಿತ್ರ ನಿರ್ದೇಶಕ ರಿಷಬ್ ಶೆಟ್ಟಿ. ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಕೇಸರಿ ಹುಲಿ ಶಿವಾಜಿ ಚಿತ್ರಕ್ಕೆ ರಿಷಬ್ ಶೆಟ್ಟಿ ಸಜ್ಜು. ಛತ್ರಪತಿ ಶಿವಾಜಿ ಹೆಸರನ್ನ ಕೇಳದವರಿಲ್ಲ. ಹಿಂದುತ್ವದ ರಕ್ಷಕ ಅಂತಾನೆ ಇತಿಹಾಸ ಪುಟಗಳಲ್ಲಿ ಸೇರಿ ಹೋಗಿರುವ ಶಿವಾಜಿ ಮಹಾರಾಜ್ ಅಂದ್ರೆ ಇಡೀ ದೇಶದಲ್ಲಿ ಹಿಂದೂಗಳಿಗೆ ಹೆಮ್ಮೆ. ಹಿಂದುವಿ ಸಮಾಜಕ್ಕಾಗಿ ಮುಷ್ಟಿ ಬಿಗಿಗೊಳಿಸಿ ಹೋರಾಡಿದ ಛತ್ರಪತಿ ಶಿವಾಜಿ ನಿಜಕ್ಕೂ ಇಡೀ ದೇಶದಲ್ಲಿ ಸ್ಮರಣಾರ್ಹ. ಅಷ್ಟಕ್ಕೂ ಇಲ್ಲಿ ಶಿವಾಜಿ ಈಗ ಮುನ್ನೆಲೆಗೆ ಬರೋಕೆ ಕಾರಣ ರಿಷಬ್ ಶೆಟ್ಟಿ ರಿಲೀಸ್ ಮಾಡಿದ ಪೋಸ್ಟರ್. ಹೊಸ ಸಿನಿಮಾ ಶಿವಾಜಿ ಚಿತ್ರದ ಪೋಸ್ಟರ್ ರಿಲೀಸ್ ಬೆನ್ನಲ್ಲೇ ಈ ಬಗ್ಗೆ ಟೀಕೆಗಳು ಕೇಳಿ ಬಂದಿವೆ. ಹಿಂದೂ ಸಮಾಜದ ರಕ್ಷಕ ಶಿವಾಜಿ ಭಾಷಾಲೇಪ ಹಚ್ಚಿದ ಕೆಲವರು ಚಿತ್ರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದೂ ಇದೆ. ಆದರೆ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಟ ರಿಷಬ್ ಶೆಟ್ಟಿ ಇಲ್ಲಿ ಸಿನಿಮಾ ಮಾಡ ಹೊರಟಿದ್ದು ಮರಾಠಿ ಮಹಾರಾಜ ಶಿವಾಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೂ ಹೃದಯ ಜಲದಂಕ ಮಲ್ಲ ವೀರಾದಿ ವೀರ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನೋ ಲೆಕ್ಕದಲ್ಲಿ. ಹಾಗೆ ನೋಡಿದ್ರೆ ಶಿವಾಜಿ ಮಹಾರಾಜ್ ಆಳ್ವಿಕೆ ನಡೆಸಿದ 16ನೇ ಶತಮಾನದಲ್ಲಿ ಈಗಿನ ಕರ್ನಾಟಕ ಒಳಗೊಂಡಂತೆ ಪಶ್ಚಿಮ ಹಾಗೂ ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸಿದ್ದು ಬಿಜಾಪುರ ಆದಿಲ್ ಶಾ ಮೊಘಲರು. ಆದರೆ ಚಿಕ್ಕ ವಯಸ್ಸಿನಲ್ಲೇ ಯುದ್ಧ ಶಿಕ್ಷಣ ಸೇನಾ ಕಲೆ ಕರಗತ ಮಾಡಿಕೊಂಡ ಶಿವಾಜಿ ಆಮೇಲೆ ಏರ ಹೊರಟಿದ್ದು ಒಂದೊಂದೇ ವಿಜಯದ ಮೆಟ್ಟಿಲನ್ನ. ಆದಿಲ್ ಶಾಹಿಂದ ಹಿಡಿದು ಮೊಘಲರ ತನಕ ಆಗ ಪ್ರಾಬಲ್ಯ ಮೆರೆದಿದ್ದ ಅಟ್ಟಹಾಸಗೈಯುತ್ತಿದ್ದ ಸುಲ್ತಾನರನ್ನ ಮಕಾಡೆ ಮಲಗಿಸಿದ್ದು ಇದೇ ಶಿವಾಜಿ. ಆಗ ಸುಲ್ತಾನರ ರಣಕೇಕೆ, ವಿಕೃತಿಗಳಿಂದ ಹಿಂದೂಗಳ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದು ಇದೇ ಶಿವಾಜಿ. ಹಿಂದೂಗಳನ್ನ ರಕ್ಷಣೆ ಮಾಡೋಕೆ ಮಾತೆ ಭವಾನಿಯಿಂದಲೇ ಖಡ್ಗ ಪಡೆದ ಬಗ್ಗೆ ಕಥೆಯೊಂದು ಚಾಲ್ತಿಯಲ್ಲಿದೆ. ಆಗ ಸುಲ್ತಾನರ ದಾಳಿಗಳಿಂದ ಅನೇಕ ಹಿಂದೂ ದೇವಸ್ಥಾನಗಳನ್ನ ರಕ್ಷಿಸಿದ್ದು ಶಿವಾಜಿ. ಅಲ್ಲದೆ 16, 17ನೇ ಶತಮಾನದಲ್ಲಿ ದೇವಸ್ಥಾನಗಳ ಪುನರ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ ಶಿವಾಜಿ ಕಾಶಿ ವಿಶ್ವನಾಥ ದೇವಸ್ಥಾನ ರಕ್ಷಣೆಯಲ್ಲೂ ಪಾತ್ರ ವಹಿಸಿದ್ದ ಬಗ್ಗೆ ಉಲ್ಲೇಖ ಇದೆ. ಆಗಿನ ಮೊಘಲರು ದೇವಸ್ಥಾನಗಳನ್ನ ಕೆಡವುತ್ತಾ ಬಂದ್ರೆ ಅವುಗಳನ್ನ ಮತ್ತೆ ನಿರ್ಮಿಸ ಹೊರಟಿದ್ದು ಶಿವಾಜಿ ಮಹಾರಾಜ್. ಹೀಗೆ ಆಗಿನ ಕಾಲದಲ್ಲಿ ಹಿಂದೂ ಧರ್ಮದ ಸಂರಕ್ಷಣೆಗೆ ಪಣ ತೊಟ್ಟಿದ್ದ ಶಿವಾಜಿ ಬಗ್ಗೆ ಇವತ್ತಿಗೂ ಕೂಡ ಹಿಂದೂಗಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಇದೆ. ಈ ಕಾರಣದಿಂದಲೇ ಏನೋ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಶಿವಾಜಿ ಕಥೆಯನ್ನ ತೆರೆ ಮೇಲೆ ತರ ಹೊರಟಿದ್ದು ಶಿವಾಜಿಯನ್ನ ಯಾವುದೇ ಪ್ರಾಂತ್ಯ ಭಾಷೆಗೆ ಸೀಮಿತಗೊಳಿಸದೆ ಇಡೀ ಹಿಂದೂ ಸಮಾಜದ ಅಸ್ಮಿತೆಯನ್ನಾಗಿ ಬಿಂಬಿಸೋಕೆ ಮುಂದಾಗಿದ್ದಾರೆ ರಿಷಬ್ ಶೆಟ್ಟಿ. ಹಿಂದೂಗಳ ಹೃದಯ ಸಿಂಹಾಸನ ಗೆದ್ದ ಶಿವಾಜಿ ಯಾವತ್ತಿಗೂ ಕೂಡ ಸ್ಫೂರ್ತಿದಾಯಕ ನಾಯಕ ಅನ್ನೋದನ್ನ ಪ್ರಚುರಪಡಿಸೋ ಉದ್ದೇಶ ಬಹುಶಃ ರಿಷಬ್ ಶೆಟ್ಟಿಗಿರಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬೆಂಗಳೂರಿಗೂ ಕೂಡ ಶಿವಾಜಿ ಮಹಾರಾಜ್ಗೆ ಒಂದು ಲಿಂಕ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜ್ ಕೇಸರಿ ಹುಲಿ ಚಿತ್ರಕ್ಕೆ ಕೇಸರಿ ಹುಲಿ ಶಿವಾಜಿ ಚಿತ್ರಕ್ಕೆ ರಿಷಬ್ ಶೆಟ್ಟಿ ಅವರು ಸಜ್ಜಾಗಿದ್ದಾರೆ. ನೋಡಿ, ಅವರ ಹೆಸರನ್ನ ಕೇಳಿದವರಿಲ್ಲ. ಹಿಂದುತ್ವದ ರಕ್ಷಕ ಅಂತಾನೆ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿರುವಂತಹ ಶಿವಾಜಿ ಮಹಾರಾಜ್ ಅಂದ್ರೆ ಇಡೀ ದೇಶದಲ್ಲಿ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಹೆಮ್ಮೆ ಇದ್ದೇ ಇದೆ. ನೋಡಿ, ಇವತ್ತು ಭಾಷೆಗಳನ್ನ ಉಳಿಸುವ ವಿಚಾರವಾಗಿರ್ಬೋದು, ನೂರಾರು ದೇವಸ್ಥಾನಗಳ ರಕ್ಷಣೆ ಆಗಿರ್ಬೋದು, ಅಥವಾ ನಮ್ಮ ವಿಚಾರವಾಗಿ ಹಿಂದುತ್ವದ ಪುನರ್ ನಿರ್ಮಾಣದ ವಿಚಾರವಾಗಿ ಆಗಿರ್ಬೋದು, ಸಾಕಷ್ಟು ಮುನ್ನಡೆಯನ್ನ ಬರೆದಿದ್ದು, ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದು ಇದೇ ಶಿವಾಜಿ ಮಹಾರಾಜ್ ಅವರು. ಈಗೇನ್ ನೀವು ನೋಡ್ತಾ ಇದ್ದೀರಾ, ಅದು ರಿಷಬ್ ಶೆಟ್ಟಿ ಅವರ ಒಂದು ಫೋಟೋ ರಿಲೀಸ್ ಆಗಿದೆ. ಆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ವೇಳೆ ಈ ಸಿನಿಮಾ ರಿಲೀಸ್ ಆದ್ರೆ ರಿಷಬ್ ಶೆಟ್ಟಿ ಅವರ ಈಗಿರುವಂತಹ ಒಂದು ಸ್ಟಾರ್ಡಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ.